ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಹನುಮ ಜಯಂತಿಯ ಹಿನ್ನೆಲೆಯಲ್ಲಿ. ಆದರೆ ಅದು ತುಂಬ ಕಡೆ ನಡೆಯುತ್ತೆ. ಯಾಕೆ ಶ್ರೀರಂಗಪಟ್ಟಣದಲ್ಲಿ ಹೈಲೈಟ್ ಆಗುತ್ತೆ ಅಂದರೆ ಸ್ವಲ್ಪ ಕೋಮು ಸೂಕ್ಷ್ಮ ಪ್ರದೇಶ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಎಲ್ಲ ನಿಮಗೆ ಗೊತ್ತಲ್ಲ. ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಗೆ ಹಿಂದೂ ಭಕ್ತರೆಲ್ಲ ಸಂಕಲ್ಪ ಮಾಡಿದ್ದಾರೆ. ಜಾಮಿಯಾ ಮಸೀದಿ ಜಾಗದಲ್ಲಿ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪ. ಪ್ರತಿ ವರ್ಷವೂ ಈ ರೀತಿ ಅವರು ಸಂಕಲ್ಪವನ್ನು ಮಾಡ್ತಾರೆ. ನಿಮಿಷಾಂಬಾ ದೇಗುಲದಿಂದ ಆರಂಭ ಆಗುತ್ತೆ, ರಂಗನಾಥ ಸ್ವಾಮಿ ದೇಗುಲಕ್ಕೆ ಬಂದು ತಲುಪುತ್ತೆ ಈ ಸಂಕೀರ್ತನ ಯಾತ್ರೆ. ಸುಮಾರು 4 ಕಿಲೋಮೀಟರ್ ದೂರ ಹನುಮ ಮೂರ್ತಿ ಜೊತೆ ಮೆರವಣಿಗೆ ನಡೆಯುತ್ತೆ. ಹನುಮ ಭಕ್ತರು, ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆಯಲಿದ್ದಾರೆ ಭಕ್ತರು ಅಂತಕ್ಕಂಥದ್ದು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆ ದೇವಸ್ಥಾನವನ್ನು ಕೆಡವಿ ಅಲ್ಲಿ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಹಾಗಾಗಿ ಅದು ನಮ್ಮ ಜಾಗ, ನಮ್ಮ ದೇವರ ಪೂಜೆಗೆ ಅನುಮತಿ ಕೊಡಬೇಕು ಅಂತ ಒಂದಷ್ಟೆಲ್ಲ ಈ ಹಿಂದೆ ಗಲಾಟೆ ಆಗಿತ್ತು, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಹಾಗಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. 1600 ಜನ ಪೊಲೀಸರನ್ನು ಹಾಕ್ಕೊಂಡಿದ್ದಾರೆ. ಶಾಂತಿಯುತವಾಗಿ ಈ ಸಂಕೀರ್ತನಾ ಯಾತ್ರೆ ಮುಗಿಯಬೇಕು. ಅದಕ್ಕೋಸ್ಕರ ಪರ್ಮಿಷನ್ ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಕೇಸರಿ ಬಾವುಟಗಳು, ಕೇಸರಿ ಭಗವಧ್ವಜ ರಾರಾಜಿಸ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗದ ರೀತಿಯಲ್ಲಿ, ಯಾಕೆಂದರೆ ಇತ್ತೀಚೆಗೆ ನೀವು ಇದೇ ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಗಣಪತಿ ಮಹೋತ್ಸವದ ಸಂದರ್ಭದಲ್ಲಿ ಆದಂತಹ ಗಲಾಟೆ ನಿಮಗೆ ನೆನಪಿರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಂಡಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಜಾಮಿಯಾ ಮಸೀದಿಗೆ ಸಾರ್ವಜನಿಕರನ್ನ ಅವರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಮಸೀದಿ ಮುಂಭಾಗವೇ ಹನುಮ ಯಾತ್ರೆ ಸಾಗಲಿದೆ. ಸಂಕಲ್ಪ ಇಲ್ಲೇ ಇರೋದು. ಶ್ರೀರಂಗಪಟ್ಟಣ ಟೌನ್ ಗಂಜಾಂ ವ್ಯಾಪ್ತಿಯಲ್ಲಿ ಭಾರಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. 1500ಕ್ಕೂ ಹೆಚ್ಚು ಪೊಲೀಸರು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದರ ಮೂಲಕ ಯಾತ್ರೆ ಸಾಗುವ ಮಾರ್ಗದಲ್ಲಿ 110 CCTVಗಳನ್ನು ಅಳವಡಿಕೆ ಮಾಡೋದರ ಮೂಲಕ ಮೈಕ್ರೋ ಮ್ಯಾನೇಜ್ಮೆಂಟ್ಗೆ ಪೊಲೀಸರು, ಜಿಲ್ಲಾಡಳಿತ ಮುಂದಾಗಿದೆ. ಅಹಿತಕರ ಘಟನೆಗೆ ಆಸ್ಪದಾನೆ ಕೊಡಬಾರದು. ಮಂಡ್ಯ ಇತ್ತೀಚಿನ ವರ್ಷಗಳಲ್ಲಿ ಹನುಮಧ್ವಜದ ಗಲಾಟೆಯಿಂದ ಹಿಡಿದು ಎಲ್ಲ ರೀತಿಯಾದಂತಹ ಗಲಾಟೆಗಳನ್ನು, ಕೋಮು ಸಂಘರ್ಷದ ಗಲಾಟೆಗಳನ್ನು ನೋಡಿರುವಂತಹ ಜಿಲ್ಲೆ ಆಗಿದೆ. ಹನುಮ ಮಾಲಾಧಾರಿಗಳು ಇಲ್ಲೂ ಕೂಡ ಅಷ್ಟೇ. ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ಳೋರ್ದು ಒಂದೇ ಸಂಕಲ್ಪ, ಆ ಜಾಮಿಯಾ ಮಸೀದಿ ಹಿಂದೆ ನಮ್ಮ ದೇಗುಲ ಆಗಿತ್ತು, ನಮಗದು ವಾಪಸ್ ಬೇಕು ಅನ್ನೋದು ಅವರ ವಾದ. ಪ್ರತಿ ವರ್ಷದಂತೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ಹನುಮಮಾಲಾ ಸಂಕೀರ್ತನ ಯಾತ್ರೆ ಇವತ್ತು ಶ್ರೀರಂಗಪಟ್ಟಣ ಟೌನ್ನಲ್ಲಿ ನಡೀತಾ ಇದೆ. ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾಗಿ ಈ ಒಂದು ಯಾತ್ರೆ ಗಂಜಾಂ ಮುಖಾಂತರ ಬಂದು ಹೈವೇ ಪಾಸ್ ಆಗಿ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರಸ್ತೆಯಿಂದ ಬಂದು ಜಾಮಿಯಾ ಮಸೀದಿಯ ಪಕ್ಕದ ರಸ್ತೆಗೆ ಹೋಗಿ ಅಲ್ಲಿಂದ ಪೇಟೆ ಬೀದಿ ಮುಖಾಂತರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಆವರಣದವರೆಗೆ ಒಟ್ಟು ಸುಮಾರು 4 ಕಿಲೋಮೀಟರ್ಗಳ ಉದ್ದದ ಒಂದು ಸಂಕೀರ್ತನ ಯಾತ್ರೆ ನಡೆಯಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಕಡೆಯಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಮುಖ್ಯವಾಗಿ ಈ ಒಂದು ಯಾತ್ರೆ ಇರೋದರಿಂದ ಈಗಾಗಲೇ ನಾವು 2 ಸಮಾಜದ ಮುಖಂಡರನ್ನು ಕರೆದು ಮೀಟಿಂಗನ್ನು ಸಹಿತ ಮಾಡಿದ್ದೀವಿ. ತಿಳುವಳಿಕೆಯನ್ನು ಸಹಿತ ನಾವು ನೀಡಿದ್ದೀವಿ. ಶಾಂತಿ ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್. ಕಳೆದ 5-6 ಇನ್ಸಿಡೆಂಟ್ಗಳು ಮಂಡ್ಯದಲ್ಲಿ ಯಾವುದೇ ಹಿಂದೂ ಆಚರಣೆಗಳು ನಡೆದರೂ ಕೂಡ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅಷ್ಟೊಂದು ಪೊಲೀಸ್ ಇಲಾಖೆ ವೈಫಲ್ಯ ಕಾಣಿಸ್ತು. ಈ ಸಲ ಅಹಿತಕರ ಘಟನೆಗೆ ಆಸ್ಪದ ಕೊಡದ ರೀತಿಯಲ್ಲಿ ತಯಾರಿ ಹೇಗೆ ಮಾಡ್ಕೊಂಡಿದ್ದಾರೆ? ಮಮತಾ, ಜಾಮಿಯಾ ಮಸೀದಿಯಲ್ಲ, ಇದು ಮಂದಿರ ಅಂತೇಳಿ ಕೂಡ ಏನು ಹಿಂದೂಪರ ಸಂಘಟನೆಗಳು ಕಳೆದ 10-15 ವರ್ಷಗಳಿಂದಲೂ ಕೂಡ ಈ ಒಂದು ಯಾತ್ರೆಯನ್ನು ಕೂಡ ಮಾಡ್ಕೊ ಬರ್ತಾ ಇದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಜಾಮಿಯಾ ಮಸೀದಿಯ ಜಾಗದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಗಾಗಿ ಈ ಒಂದು ಹನುಮ ಮಾಲಾಧಾರಿಗಳ ಒಂದು ಯಾತ್ರೆ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು SP ಮಲ್ಲಿಕಾರ್ಜುನ ಬಾರದಂಡಿ ಅವರ ನೇತೃತ್ವದಲ್ಲಿ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ಇಡೀ ಏನು ಶ್ರೀರಂಗಪಟ್ಟಣ ಕೇಸರಿ ಮಯವಾಗಿದ್ರೆ, ಇನ್ನೊಂದು ಕಡೆ ಪೊಲೀಸ್ ಸರ್ಪಗಾವಲಲ್ಲಿ ಶ್ರೀರಂಗಪಟ್ಟಣ ಇರುವಂಥದ್ದು. ಪ್ರಮುಖವಾಗಿ ಜಾಮಿಯಾ ಮಸೀದಿಯ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಕಳೆದ 2 ವರ್ಷದಲ್ಲಿ ಹಿಂದೆ ಅಂದ್ರೆ ನಾಗಮಂಗಲ ಮತ್ತೆ ಮದ್ದೂರು ಬ್ಯಾಕ್ ಟು ಬ್ಯಾಕ್ ಇನ್ಸಿಡೆಂಟ್ಗಳು ಏನಾಯಿತು, ಆ ನಿಟ್ಟಿನಲ್ಲಿ ಆ ಒಂದು ಇನ್ಸಿಡೆಂಟ್ಗಳು ಮತ್ತೆ ಮರುಕಳಿಸಬಾರ್ದು, ಮತ್ತೆ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಜರಬಾರ್ದು ಅಂತೇಳಿ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಜಾಮಿಯಾ ಮಸೀದಿಯ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಆ ಭಾಗಕ್ಕೆ ಯಾರು ಹೋಗದಂತೆ ತಡೆ ಹಿಡಿಯುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಈ ಒಂದು
ಜಾಮಿಯಾ ಮಸೀದಿಯ ಉದ್ದಕ್ಕೂ ಕೂಡ KSRP ಮತ್ತು DR ವೆಹಿಕಲ್ಗಳನ್ನು ಹಾಕಿ ಜಾಮಿಯಾ ಮಸೀದಿ ಕಾಣದಂತೆ ಕೂಡ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಹನುಮ ಮಾಲಾಧಾರಿಗಳು ಯಾತ್ರೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಸಾಕಷ್ಟು ಕಾಲ ಕುಣಿದು ಕುಪ್ಪಳಿಸುವಂಥದ್ದು ಮತ್ತು ಕರ್ಪೂರ ಹಚ್ಚಿ ಸಂಕಲ್ಪವನ್ನು ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿಯಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಡೀ ಏನು ಮೆರವಣಿಗೆ ಏನು ಸಾಗುವಂಥ ರಸ್ತೆ ಉದ್ದಕ್ಕೂ ಕೂಡ CC ಕ್ಯಾಮೆರಾಗಳ ಕಣ್ಗಾವಲನ್ನು ಹಾಕಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಂಥ ಅಹಿತಕರಗಳು ಜರುಗಬಾರ್ದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮವನ್ನು ವಹಿಸಲಾಗಿದೆ. ಈ ಒಂದು ಮೆರವಣಿಗೆ ಸುಮಾರು 11 ಗಂಟೆಗೆ ನಿಮಿಷಾಂಬ ದೇವಸ್ಥಾನದಿಂದ ಹೊರಡುತ್ತೆ. ಅದಾದ ನಂತರವಾಗಿ ನೇರವಾಗಿ ಗಂಜಾಂ ನಂತರ ಬಸ್ ಸ್ಟ್ಯಾಂಡ್ ಮುಖಾಂತರವಾಗಿ ಈ ಒಂದು ರಸ್ತೆಗೆ ಅಂದರೆ ಜಾಮಿಯಾ ಮಸೀದಿಯ ಮುಂಭಾಗ ಹೋಗುವಂಥದ್ದು. ತದನಂತರ ಏನು ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಅಲ್ಲಿ ಒಂದು ಪೂಜೆ ಆಗುತ್ತೆ. ನಂತರವಾಗಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಹೋಗಿ ಈ ಒಂದು ಯಾತ್ರೆ ಅಂತ್ಯಗೊಳ್ಳುವಂಥದ್ದು. ಒಟ್ಟಾರೆ ಪ್ರತಿ ವರ್ಷವೂ ಕೂಡ ಏನು ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಅದೇ ರೀತಿಯಾಗಿ ಪೊಲೀಸರ ಭದ್ರತೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಈ ವರ್ಷವೂ ಕೂಡ ವಿಶೇಷ ಮತ್ತು ವಿನೂತನವಾಗಿ ಏನು ಈ ಒಂದು ಯಾತ್ರೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹಿಂದೂ ಜಾಗರಣ ವೇದಿಕೆ ಸೇರಿದಂತೆ ಇತರ ಹಿಂದೂಪರ ಸಂಘಟನೆಗಳು ಕ್ರಮವನ್ನು ವಹಿಸಿರುವಂಥದ್ದು. ಜೊತೆಗೆ ಪೊಲೀಸರು ಕೂಡ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅಂತೇಳಿ ಕೂಡ ಅಗತ್ಯ ಕ್ರಮವನ್ನು ಇಲ್ಲಿ ಕೈಗೊಂಡಿರುವಂಥದ್ದು. ಮಮತಾ. ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗೆ. ನನ್ನ ಪ್ರಕಾರ ಒಂದು 4-4.5 ಸಾವಿರ ಜನ ಭಕ್ತಾದಿಗಳು ಇವತ್ತು ಮೈಸೂರು ಮಂಡ್ಯ ಭಾಗದಿಂದ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿಂದೂ ಪರ ಸಂಘಟನೆಯವರು ಸಾಕಷ್ಟು ಕ್ರಮ ವಹಿಸಿದ್ದಾರೆ. ಬೇರೆ ಕಡೆಗಿಂತ ಶ್ರೀರಂಗಪಟ್ಟಣದಲ್ಲಿ ಜನ ಸೇರಬೇಕು ಜಾಸ್ತಿ ಅಂತಕ್ಕಂಥ ಲೆಕ್ಕಾಚಾರ ಅವ್ರದ್ದು. ಮತ್ತೊಂದು ಕಡೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಭದ್ರತೆಯನ್ನು ತಗೊಂಡಿದ್ದಾರೆ. 11 ಗಂಟೆಗೆ ಆರಂಭ ಆಗ್ತಕ್ಕಂಥದ್ದು ಬಹುತೇಕ ಮುಕ್ತಾಯ ಆಗೋದಕ್ಕೆ 2:30-3 ಗಂಟೆ ಆಗುತ್ತೆ. ಶಾಂತಿಯುತವಾಗಿ ಈ ಸಂಕೀರ್ತನ ಯಾತ್ರೆ ಮುಕ್ತಾಯ ಆಗಬೇಕು ಅಂತಕ್ಕಂಥ ಸಂಕಲ್ಪ ಇದೆ.